ಸರ್ ನಮಸ್ಕಾರ. ನಮಸ್ಕಾರ ಸರ್. ಈಗ ಕಾಂಗ್ರೆಸ್ನ ಮತ್ತೊಂದು ಹಬ್ಬ ಅಂತಲೇ ಹೇಳ್ಬೋದು ಪದಗ್ರಹಣ. ಹೌದು. ಈಗ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ನೆಚ್ಚಿನ ನಾಯಕರು, ಅವರು ಮುಖ್ಯಮಂತ್ರಿಯಾಗಿ ಕೂಡ ಅಧಿಕಾರ ವಹಿಸಿಕೊಂಡ್ರು, ಅಲ್ಲೂ ಸಮಾನತೆಯ ಸಂಕೇತ. ಈಗ ಬಿ ಕೆ ಹರಿಪ್ರಸಾದ್ ಅವರು ಶಿಸ್ತಿನ ಕಾಂಗ್ರೆಸ್ ಕಟ್ಟಾಳು, ಅವರ ಒಂದು ಪದಗ್ರಹಣ ಸಾರಥ್ಯ ವಹಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಪಕ್ಷ ಸರ್ ಹೇಗೆ ಅನಿಸಿದೆ, ನಿಮ್ಮ ಅಭಿಪ್ರಾಯ ಏನು? ನಿಜಕ್ಕೂ ಒಂದು ಸಡಗರದ ಸಮಾರಂಭ ಇದು. ಏನು ನಾಳೆ ನಡೀತಿರುವಂಥ ಇವು ಪ್ಯಾಲೇಸ್ ಗ್ರೌಂಡಲ್ಲಿ ನಡೀತಿರುವಂಥ ಭವ್ಯ ಕಾರ್ಯಕ್ರಮದಲ್ಲಿ ನಮ್ಮ ಅನೇಕ ರಾಜ್ಯಗಳಲ್ಲಿ ಉಸ್ತುವಾರಿ ವಹಿಸ್ಕೊಂಡು ಅನೇಕ ರಾಜ್ಯಗಳಲ್ಲಿ ಸರ್ಕಾರ ಬರೋಕ್ಕೆ ಅವ್ರದ್ದೇ ಒಂದು ಯೋಗದಾನ ಇರುವಂಥ ಒಬ್ಬ ನಾಯಕರು ಬಿ ಕೆ ಹರಿಪ್ರಸಾದ್ ಸಾಹೇಬರು ಈ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಇವತ್ತು ಪದಗ್ರಹಣ ಅನ್ನೋಕ್ಕಿಂತ ಅವರು ಜವಾಬ್ದಾರಿ ವಹಿಸ್ಕೊತಿದ್ದಾರೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಖುಷಿದ ವಿಚಾರಪ್ಪ ಅಂದರೆ ಈಗ ನಿಕಟಪೂರ್ವ ಅಧ್ಯಕ್ಷರಾಗಿ ಏನಿದ್ದರು ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿಬಿಟ್ಟಿದ್ದಾರೆ. ಅನೇಕ ಸಚಿವರು ಅವ್ರ ಜೊತೆಗೆ ಕೂಡ ಪ್ರಮಾಣ ವಚನ ಮಾಡಿದ್ದಾರೆ. ಒಳ್ಳೆ ರೀತಿಯಲ್ಲಿ ಸರ್ಕಾರ ನಡೀತಾ ಇದ್ದಾವೆ. ಪಂಚ ಗ್ಯಾರಂಟಿ ಕೊಟ್ಬಿಟ್ಟು ಈಗ ಇವತ್ತು 2ನೇ ಕ್ಯಾಬಿನೆಟ್ ನಡೆದಿದೆ. ಆ ಕ್ಯಾಬಿನೆಟಲ್ಲಿ ಕೂಡ ಜನಪರ ಯೋಜನೆಗಳ ಬಗ್ಗೆ ಇವತ್ತು ಅನೇಕ ಘೋಷಣೆಗಳನ್ನು ಮಾಡಿದ್ದಾರೆ. ಮಕ್ಕಳಿಗೆ ಉಚಿತ ಪಾಸ್ ಕೊಡೋದ್ರಲ್ಲಿ 1ನೇ ಕ್ಯಾಬಿನೆಟಲ್ಲಿ ಕೊಟ್ಟರು. ಅನೇಕ ಅಂದರೆ ನಿಕಟಪೂರ್ವ ಮುಖ್ಯಮಂತ್ರಿಗೆ ಏನು ಸಿದ್ದರಾಮಯ್ಯ ಸಾಹೇಬರಿದ್ದರು, ಅವರು ಯಾವ ಥರ ಕಳೆದ 8 ವರ್ಷದಲ್ಲಿ ಒಂದು ಅಧಿಕಾರ ನಡೆಸಿದ್ರು, ಅವರೆಲ್ಲರಿಗೂ ಮಾರ್ಗದರ್ಶನ ಯಾವ ಥರ ಆಡಳಿತ ನಡೆಸಬೇಕಂತ ಅವರ ಮಾರ್ಗದರ್ಶನದಲ್ಲಿ ಈ ಮುಂಬರುವಂಥ ಎಲ್ಲ ಚುನಾವಣೆ ಕೂಡ ಗೆಲ್ತೇವೆ. ಇತ್ತೀಚೆಗೆ ನಡೆದಂಥ ನಾವು MLC ಚುನಾವಣೆಯಲ್ಲೇ ನೋಡ್ಕೋಬೋದು. ನಮ್ಮ ಒಂದು ಆಡಳಿತ ನೋಡಿಸ್ಬಿಟ್ಟು, ನಮ್ಮ ಒಂದು ಕಾರ್ಯ ನೋಡಿಬಿಟ್ಟು ಬೇರೆ ಬೇರೆ ಸಮಾನ ಮನಸ್ಕರ ಇರುವಂಥ ಶಾಸಕರು ಕೂಡ ನಮ್ಮ MLC ಕ್ಯಾಂಡಿಡೇಟ್ಗಳಿಗೆ ಅವರು ಸಾಥ್ ಕೊಟ್ಬಿಟ್ಟು 5ನೇ ಕ್ಯಾಂಡಿಡೇಟು ನಮ್ಗೆ ಗೆದ್ದಂಗೆ ಆಗಿದೆ. ಅಂದರೆ ಜನಪರ ಯೋಜನೆಗಳು ಕೊಟ್ಬಿಟ್ರೆ ಎಲ್ಲರೂ ಸಾಥ್ ಕೊಡ್ತಾರೆ. ಅದೇ ಒಂದು ಜೀವಂತ ಉದಾಹರಣೆ. ಈಗ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಮತ್ತು ನೂತನ ಅಧ್ಯಕ್ಷರಾದ ಬಿ ಕೆ ಹರಿಪ್ರಸಾದ್ ಸಾಹೇಬರು ಅವರಿಬ್ಬರು ಜೋಡತ್ತಾಗಿ 2028 ಕೂಡ ಅದೇ ರೀತಿಯಲ್ಲಿ ಫಲಿತಾಂಶ ತರ್ತಾರೆ. ಏನು 136 ಬಂದಿತ್ತು, ಇನ್ನೊಂದು 10-15 ಜಾಸ್ತಿನೇ ತರ್ತಾರೆ ಅಂದರೆ ಪೂರ್ತಿ ನಮಗೆ ವಿಶ್ವಾಸ ಇದೆ. ಇದೇ ರೀತಿಯಲ್ಲಿ ಇವತ್ತು ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ಸಮಾಜದ ವರ್ಗದವರು, ಅದು ನಮ್ಮ ಪೌರ ಕಾರ್ಮಿಕರಾಗಲಿ, ನಮ್ಮ ಸೈನಿಕರಾಗಲಿ, ನಮ್ಮ ರೈತರಾಗಲಿ ಎಲ್ಲರೂ ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ. ಅವರಿಗೆ ಭವ್ಯವಾದ ಸ್ವಾಗತವನ್ನು ಕೋರ್ತೀನಿ. ಇವತ್ತು ಇಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ನೋಡ್ತಾ ಇದ್ದಾರೆ ಹೆಣ್ಮಕ್ಳು ಎಸ್ಪೆಷಲಿ ಅವರು ಎಷ್ಟು ಖುಷಿಯಾಗಿದ್ದಾರೆ ಅಂದರೆ, ಯಾಕಂದರೆ ಅವ್ರ ಮನೆಗೆ 2,000 ರೂಪಾಯಿ ಕೊಡುವಂಥ ಕಾರ್ಯಕ್ರಮ ಆಗಲಿ, ಉಚಿತ ವಿದ್ಯುತ್ ಕೊಡೋ ಕಾರ್ಯಕ್ರಮ ಆಗಲಿ, ವಿದ್ಯಾರ್ಥಿಗಳಿಗೆ 2,000 ಏನು ಯುವ ನಿಧಿ ಕೊಡುವಂಥ ಕಾರ್ಯಕ್ರಮ ಆಗಲಿ, ಪ್ರತಿಯೊಂದು ನಾವು ವಿದ್ಯುತ್ ಏನು ಉಚಿತವಾಗಿ ಕೊಡ್ತಾ ಇದ್ವಿ ಅದೆಲ್ಲ ಸವಲತ್ತುಗಳು ಜನಕ್ಕೆ ಸಿಗ್ತಾ ಇದೆ. ಜನ ಇವತ್ತು ನಮ್ಮನ್ನು ಕರ್ನಾಟಕ ಸರ್ಕಾರ ಬಂದಿರೋದು, ಅದು ಕಾಂಗ್ರೆಸ್ ಸರ್ಕಾರ ಬಂದಿರೋದ್ರಿಂದ ಭಾಳ ಖುಷಿಯಿಂದ ಇದ್ದಾರೆ. ಏನು ಇವರು ಕಾಯ್ತಾಯಿದ್ರು BJPಯವರು ಈ ಅಧಿಕಾರ ಹಸ್ತಾಂತರದಲ್ಲಿ ಒಂದು ದೊಡ್ಡ ಗೊಂದಲ ಆಗ್ಬಿಡುತ್ತೆ, ಅದನ್ನು ಎನ್ಕ್ಯಾಶ್ ಮಾಡ್ಕೊಂಬಿಡೋಣ, ಕುಂತು ನೋಡೋಣ, ಮಜಾ ತಗೊಳ್ಳೋಣ ಅಂತಿದ್ರು. ಬಟ್ ಅವ್ರು ಯಾಕೆ ನನಸಾಗಿಲ್ಲ. ಅವರು ಯಾವುದೋ ಒಂದು ಭ್ರಮದಲ್ಲಿದ್ದರು, ಅದು ಭ್ರಮೆಯಾಗಿ ಉಳೀತು ಹೊರತು ಅದು ಯಾಕೆ ಕಾರಣಕ್ಕೂ ನಿಜ ಮುಂದೆನೂ ಸಾಧ್ಯ ಇಲ್ಲ ಅಂತ ಹೇಳಕ್ಕೆ ಬಯಸ್ತೀನಿ. ಭಾಳ ಅದ್ಭುತ ಸರ್. ನಿಮ್ಮ ಸಂತೋಷ, ನಿಮ್ಮ ಹರ್ಷ ನಿಮ್ಮ ಮುಖದಲ್ಲಿ, ನಿಮ್ಮ ಕಣ್ಣಲ್ಲಿ ಕಾಣಿಸ್ತಾ ಇದೆ. ಇದೇ ಹರ್ಷದ ಒಂದು ಒಳ್ಳೆಯ ವಾತಾವರಣ ಮುಂದುವರಿಲಿ ಅಂತ ಹೇಳ್ತಾ, ತಮಗೂ ಕೂಡ ಅಷ್ಟೇ ಕಾಂಗ್ರೆಸ್ ಪಕ್ಷ ಇನ್ನಷ್ಟು ಮಗದಷ್ಟು ಅಧಿಕಾರ ನೀಡಲಿ ಅಂತ ಸಮಸ್ತ ಸಮುದಾಯ ಟಿವಿಯ ವೀಕ್ಷಕರ ಪರವಾಗಿ ಮತ್ತು ಕಾಂಗ್ರೆಸ್ ಅಭಿಮಾನಿಗಳ ಪರವಾಗಿ ತಮಗೆ ಶುಭ ಹಾರೈಸ್ತೀವಿ. ಧನ್ಯವಾದಗಳು ಸರ್. ನಿಮಗೂ ಕೂಡ ಒಳ್ಳೆಯ ರೀತಿಯಲ್ಲಿ ತಾವೆಲ್ಲ ಕಾರ್ಯನಿರ್ವಹಿಸ್ತಾ ಇದ್ದೀರಾ. ಈ ಮಾಧ್ಯಮ ಇನ್ನೂ ನಿಮ್ಮ ಬೆಳೀಲಿ. ನಿಮ್ಮ ಚಾನಲ್ ಏನು ಸಮುದಾಯ ಏನು ಮೀಡಿಯಾ ಅಂತ ಒಂದು ಚಾನಲ್ ಮಾಡಿದ್ದೀರಾ, ಜನರು ಕೂಡ ಅಷ್ಟೇ ಕೂಡ ಅದನ್ನು ನೋಡಿ ಬೆಳೆಸಿ. ಯಾಕಂದರೆ ನಮ್ಮವ್ರನ್ನ ನಾವು ಬೆಳೆಸಿದರೆ ಮಾತ್ರ ನಾವು ಬೆಳೆಯೋಕ್ಕೆ ಸಾಧ್ಯ ಅಂತ ಹೇಳೋಕ್ಕೆ ಬಯಸ್ತೀವಿ.